ಕೊಪ್ಪಳದಲ್ಲಿ ಭಾವೈಕ್ಯತೆಗೆ ಸಾಕ್ಷಿಯಾದ ಗಣೇಶನ ಹಬ್ಬ. ಮಸೀದಿಯ ಆವರಣದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಸೀದಿ ಆವರಣದಲ್ಲಿ ಗಣಪನನ್ನ ಕೂರಿಸಿದ ಮುಸ್ಲಿಂ ಬಾಂಧವರು ಗಣೇಶನಿಗೆ ಪೂಜೆ ಮಾಡಿದ್ದಾರೆ. ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿ ವಿಘ್ನೇಶ್ವರನನ್ನ ಕೂರಿಸಲಾಗಿದೆ. ಹಿಂದೂ ಮುಸ್ಲಿಂ ಸಮುದಾಯದವರಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದೆ. ಗಣೇಶನಿಗೆ ಪೂಜಾ ಕೈಂಕರ್ಯವನ್ನ ಮುಸ್ಲಿಂ ಸಮುದಾಯದವರು ನಡೆಸಿದ್ದಾರೆ. ಗಣೇಶನ ಹಬ್ಬ ಅಂತ ಬಂದ್ರೇನೆ ಹಾಗೆ ಸಮುದಾಯಗಳನ್ನ ಒಟ್ಟುಗೂಡಿಸೋದು, ಜೊತೆಗೆ ಎಲ್ಲಾ ಜನರನ್ನು ಕೂಡ ಒಟ್ಟುಗೂಡಿಸಿ ಭಾವೈಕ್ಯತೆಯನ್ನು ಸಾರುವಂತ ಹಬ್ಬ. ಕೊಪ್ಪಳದಲ್ಲೂ ಕೂಡ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾನೆ ಗಣೇಶ. ವಿಘ್ನೇಶ್ವರನನ್ನ ಹಿಂದೂ ಮುಸ್ಲಿಂ ಎರಡೂ ಸಮುದಾಯದವರು ಕೂಡ ಒಟ್ಟಿಗೆ ಸೇರಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡಿದ್ದಾರೆ. ಕುಷ್ಟಗಿಯಲ್ಲಿ ಈ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಎರಡು ಸಮುದಾಯಗಳೇನಿದ್ದಾವೆ, ಎರಡೂ ಸಮುದಾಯದ ಜನರು ಕೂಡ ಒಟ್ಟಾಗಿ ಗಣೇಶನನ್ನ ಕೂರಿಸಿ ಪೂಜೆಯನ್ನ ಮಾಡಿದ್ದಾರೆ. ಅನೇಕರು ಹೇಳ್ತಾರೆ ಸಮುದಾಯಗಳು ಒಟ್ಟಾಗಲ್ಲ, ಅಥವಾ ಅವ್ರ ಹಬ್ಬನೇ ಬೇರೆ ನಮ್ಮ ಹಬ್ಬನೇ ಬೇರೆ ಅಂತ. ಆದರೆ ಗಣೇಶನ ಹಬ್ಬ ಅಂತ ಬಂದರೆ ಮುಂಬೈ, ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಎಲ್ಲ ಸಮುದಾಯಗಳು ಒಟ್ಟಾಗಿ ಮಾಡುವಂಥ ಹಬ್ಬನೇ ಗಣೇಶ ಚತುರ್ಥಿ. ಹಾಗಾಗಿನೇ ಎಲ್ಲರೂ ಕೂಡ ಒಂದಾಗ್ತಾರೆ. ಬಾಲಗಂಗಾಧರ್ ತಿಲಕ್ ಅವರು ತಂದಂತಹ ಆ ಒಂದು ಭಾವೈಕ್ಯತೆಯ ಥೀಮೇ ಇದು. ಅಂದರೆ ಸ್ವಾತಂತ್ರ್ಯ ಹೋರಾಟಗಾರನ ಒಟ್ಟಿಗೆ ಸೇರಿಸಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಸಮುದಾಯಗಳನ್ನೂ ಒಟ್ಟಾಗಿ ಸೇರಿಸಬೇಕು ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡೆ ಗಣೇಶನನ್ನು ಸಾರ್ವಜನಿಕವಾಗಿ ಕೂರಿಸ್ಬೇಕು ಅಂತ ಈ ಥೀಮನ್ನು ತಂದರು. ಆ ಒಂದು ಥೀಮ್ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ನೋಡಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಆ ಗಣೇಶವನ್ನು ಕೂರಿಸಿದ್ದಾರೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಎರಡು ಬಾಂಧವರು ಕೂಡ ಒಟ್ಟಿಗೆ ಸೇರಿಕೊಂಡು ಕೂರಿಸಿರುವಂಥ ಗಣೇಶ ಇದು. ಹನುಮಸಾಗರ ಗ್ರಾಮದ ವಾರ್ಡ್ ನಂಬರ್ 4ರಲ್ಲಿ ಇಲ್ಲಿಯ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಸಹೋದರರು ಪ್ರತಿ ವರ್ಷವೂ 5 ದಿನಗಳ ಪೂಜೆ, ದಿನಾಲೂ ಸಂಪ್ರದಾಯದಂತೆ 2 ಹೊತ್ತಿನ ಪೂಜೆಯೊಂದಿಗೆ 5 ದಿನಗಳ ಗಣಪತಿ ಪೂಜೆ ಪ್ರಾರಂಭಗೊಂಡು 5 ದಿನಗಳ ನಂತರ ವಿಸರ್ಜನೆ ಮಾಡುತ್ತಾರೆ. ಇಲ್ಲಿ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ಜೊತೆಗೂಡಿಕೊಂಡು. ಎಲ್ಲರಿಗೂ ನಮಸ್ಕಾರ. ಹನುಮಸಾಗರ ಈ 4ನೇ ವಾರ್ಡ್ನಲ್ಲಿ ಈ ಯುವಕರು ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೊಂದು ವಿಶೇಷತೆ ಅಂದರೆ ಇಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರು, ಹಿಂದೂ ಮುಸ್ಲಿಂ ಎಲ್ಲ ಜನಾಂಗರು ಕೂಡಿ ಇದೊಂದು ಹನುಮಸಾಗರಕ್ಕೆ ಮತ್ತು ನಮ್ಮ ಕುಷ್ಟಗಿ ತಾಲೂಕು ಮಟ್ಟಕ್ಕೆ ಮತ್ತು ಕರ್ನಾಟಕ ಕೊಪ್ಪಳಕ್ಕೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂದೇಶ. ಎಲ್ಲರೂ ಒಂದು